ಪರಿಹಾರದ ದಾನ ಬಡವರಿಗೆ ದಾನ ಮಾಡೋದಕ್ಕೆ ಹೊರಟಿದ್ದಾರೆ. ಲಕ್ಷ್ಮಣ್, ಭೂಮಿಕಾ ಅವರ ತಂದೆ ಲಕ್ಷ್ಮಣ್. ಸಂತಾಪ ಹೇಳುವುದಕ್ಕೂ ಯಾರೂ ಬಂದಿಲ್ಲ. ರಾಜ್ಯ ಸರ್ಕಾರದ ಪರಿಹಾರ ನಮಗೆ ಬೇಡ, ಅವಶ್ಯಕತೆ ಇರೋರಿಗೆ ಆ ಹಣವನ್ನು ನೀಡ್ತೇನೆ. ಮೃತ ಭೂಮಿಕಾ ತಂದೆ ಲಕ್ಷ್ಮಣ್ಣ ಹಿಂಗಂತ ಹೇಳಿದ್ದಾರೆ. ಪಾಪ ಅವರು ಅಗರ್ಭ ಶ್ರೀಮಂತರು, ಮಗನಿಗಾಗಿ 100 ಕೋಟಿ ಆಸ್ತಿ ಎಲ್ಲ ಮಾಡಿದ್ರು. ಆದ್ರೆ ಮಗನೇ ಈಗ ಕಣ್ಮುಂದೆ ಇಲ್ಲ. ಬಹಳ ನೊಂದಿದ್ರು ಅವರು. 25 ಲಕ್ಷ ಪರಿಹಾರ ಸರ್ಕಾರ ಏನು ಕೊಡ್ತು, ಸರ್ಕಾರದಿಂದ 10 ಲಕ್ಷ, ಆರ್ಸಿಬಿ ಫ್ರಾಂಚೈಸಿಯಿಂದ 10 ಲಕ್ಷ, ಇನ್ನು 5 ಲಕ್ಷ ಕೆಎಸ್ಸಿಎ ಇಂದ 5 ಲಕ್ಷ, ಒಟ್ಟು 25 ಲಕ್ಷ ಪರಿಹಾರ. ಇದು ನನಗೆ ಬೇಡ, ಯಾರೂ ಕೂಡ ಒಂದು ಸಮಾಧಾನ ಮಾಡೋದಕ್ಕೂ ಕೂಡ ನಮ್ಮ ಮನೆಗೆ ಬಂದಿಲ್ಲ. ಈ 25 ಲಕ್ಷ ನನಗೆ ಬೇಡವೇ ಬೇಡ, ಬಡವರಿಗೆ ಕೊಡ್ತೀನಿ ನಾನು ಅಂತೇಳಿ ಹೇಳಿದ್ದಾರೆ ಭೂಮಿಕಾ ತಂದೆ. ಈ ಒಂದು ಘಟನೆ ವಿಚಾರಕ್ಕೆ ಮತ್ತು ಸರ್ಕಾರದವ್ರು ಏನೋ ನಿಮ್ಮ ಸಂಪರ್ಕ ಮಾಡಿದ್ದಾರೆ ಈ ಪರಿಹಾರ ವಿಚಾರವಾಗಿ ಅಂತ? ಸರ್ಕಾರದವ್ರು ಒಂದೇ ರೆವಿನ್ಯೂ ಅವ್ರೇನೋ ಡಿಪಾರ್ಟ್ಮೆಂಟ್ ಅವ್ರೇನೋ ಕಾಲ್ ಮಾಡಿದ್ರು, ಬರ್ತಾ ಇದೀವಿ ಮನೇಲಿ ಇದೀರಾ ಅಂತ ಕೇಳಿದ್ರು. ಮಾತಾಡಿದೀನಿ, ಮನೇಲಿ ಇದೀನಿ ಅಂತ ಹೇಳಿದ್ರು. ಅವಾಗ ಇವತ್ತೇನೋ DCM ಬರ್ತಾರೆ, ಮನೇಲಿ ಇರ್ತೀರಾ ಅಂತ ನಿನ್ನೆ ಯಾರೋ ಕಾಲ್ ಮಾಡಿದ್ರು. ಸರಿ ನಾಳೆ ಬೆಂಗಳೂರು ಬರ್ತೀನಿ, ಬೆಂಗಳೂರು ಬಂದಾದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಆಮೇಲಿಂದ ಯಾರು ಏನು ಬಂದಿಲ್ಲ, ಏನು ನನ್ನನ್ನು ಯಾರು ಮೀಟ್ ಮಾಡಿಲ್ಲ. ಘಟನೆ ವಿಚಾರಕ್ಕೆ ಏನ್ ಹೇಳ್ತಾರೆ ಸರ್ ಅಂತ? ಸರ್ಕಾರ ನಿರ್ಲಕ್ಷ್ಯ ಕೆಲವೊಬ್ರು ಅಂತಾರೆ, KCA ಅಂತಾರೆ, ಪೊಲೀಸ್ ಇಲಾಖೆ ಅಂತಾರೆ. ನಿಮಗೆ ಗೊತ್ತಿದ್ದಂಗೆ ಮಾಧ್ಯಮದವರೇ ಎಲ್ಲಾ ಇಷ್ಟೊಂದು ಹೇಳ್ತಾ ಇದೀರಾ. ಸರ್ಕಾರ ನಡೆಸಂತರ ಬಾಯಲು ಬರ್ತಾ ಇದೆ, ನಮ್ದೇ ವೈಫಲ್ಯತೆ ಅಂತ ಬರ್ತಾ ಇದೆ. ಅವರೇ ಒಪ್ಕೊಂಡ್ತಿರುವಾಗ ನಾವಿನ್ನ ಸರ್ಕಾರದಲ್ದಲ್ಲ ಇನ್ ಬೇರೆದು ಅಂತ ನಾವೂ ಹೇಳಿದ್ರು ಆಗಲ್ವಲ್ಲ. ಅವ್ರು ಮಾಡಿದ್ದಕ್ಕೆ ಇದಕ್ಕೆ ನಮ್ಮಂತ 11 ಮಕ್ಳು ಬಲಿ ಆದ್ರಲ್ಲ ಅಂತ ನಮಗೂ ತಡ್ಕೊಳಕ್ ಆಗ್ತಾ ಇಲ್ಲಲ್ವಾ. ಅಕಸ್ಮಾತ್ ಈಗ ಪರಿಹಾರ ಬಂದ್ರೆ ಏನಾದ್ರೂ ದಾನ ಮಾಡಲು ಮತ್ತೆ ಅದನ್ನೇ ಹೇಳ್ತಿದ್ದೀನಿ. ನನಗೆ ಅದನ್ನ ನಾನು ಮಾಡ್ತಿರೋದೇ ನನಗೆ ಇದೆ. ಅದು ಬಂದಾದ್ಮೇಲೆ ಏನ್ ಮಾಡ್ಬೇಕು ಏನು ನಾವಂತೂ ಇಟ್ಕೊಳ್ಳಲ್ಲ. ಅದು ಅದಕ್ಕೆ ನನ್ನಿಂದಾಗಿ ನನ್ನಂತ ಮಕ್ಳಿಗೋ ಇಲ್ಲ ಬೇರೆಯವ್ರಿಗೆ ಯಾರಿಗೋ ಏನಾರು ನಾನು ಅದ್ರ ಜೊತೆಗೆ ಹಾಕಿ ಏನೋ ಒಂದ್ ಮಾಡಕ್ಕೆ ಮಾಡ್ತೀನಿ ಬಿಟ್ರೆ, ನನ್ಗೆ ಇವ್ರು ಕೊಡೋ ದುಡ್ಡು ಬರುತ್ತೆ ಅಂತ ಹೇಳ್ತಿದ್ದಾರೆ. ನೀವ್ ಹೇಳ್ತಿದ್ದೀರಾ, ಅದ್ ನನಗ್ ಗೊತ್ತಿಲ್ಲ. ಆ ಸರ್ಕಾರದವರು ಯಾರು ಏನು ಹೇಳಿಲ್ಲ, ನಿಮ್ ಬಾಯಿಂದ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಯಾರು ಡಿಸ್ಕಷನ್ ಮಾಡಿಲ್ಲ ಹಾಗಾದ್ರೆ? ನನ್ ಜೊತೆಗೆ ಯಾರು ಮಾಡಿಲ್ಲ, ನನ್ ಜೊತೆಗೆ ಯಾರು ಬಂದಿಲ್ಲ, ಸರ್ಕಾರದವರು ಬಂದಿಲ್ಲ. ಆ ಕಡೆಯಿಂದ ಹಿಂಗ್ ಆಯ್ತು ಅಂತ ಸರ್ಕಾರದ ಕಡೆಯಿಂದ ಒಂದು ಸಂತಾಪ ಅಟ್ಲೀಸ್ಟ್ ಸಾಂತ್ವನ ಹೇಳಕ್ಕೂ ಯಾರು ಬಂದಿಲ್ಲ. ನೀವೇ ನೋಡ್ತಾ ಇದ್ದೀರಾ, ನೀವು ಮಾಧ್ಯಮದವರು ನಾನ್ ಬೇಡ, ನಾವ್ ಎಷ್ಟು ಅವಾಯ್ಡ್ ಮಾಡಿದ್ರು ನೀವು ಬಂದ್ಬಿಟ್ಟು ನಮ್ಮನ್ನ ಇದು ಮಾಡ್ತಾ ಇದ್ದೀರಾ ಬಿಟ್ರೆ, ಸರ್ಕಾರದ ಕಡೆಯಿಂದ ಸಾಂತ್ವನ ಹೇಳಿದ್ದಾಗ್ಲಿ ಮತ್ತೊಂದಾಗ್ಲಿ ಯಾವ್ದು ಬಂದಿಲ್ಲ. ನನ್ನಂತರ 11 ಜನ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇರುವಾಗ, ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇರುವಾಗ ನಮ್ಮ ಮಾತಿಗೆ ಬೆಲೆನೇ ಇಲ್ದಿರಂಗೆ, ನಮ್ಮನ್ನ ಕತ್ತೆತ್ತಿ ನೋಡ್ದಿರಂಗೆ ಅಂತ ಮಿನಿಸ್ಟರ್ಗಳು ನಮ್ ಜೊತೆಗಿದ್ದಾರೆ ಅಂದ್ಮೇಲಿಂದ ಇನ್ ಸರ್ಕಾರದವ್ರು ಇನ್ನೇನ್ ನಮ್ಮಂತರನ್ನ ಎಲ್ಲಿ ನೋಡ್ತಾರೆ. ನಾವು ಇಲ್ಲಿ ಪಕ್ಷ ಅಂತ ನಾವು ಯಾವ್ದೇ ರಾಜಕೀಯ ಪಕ್ಷ ಅಂತೇಳಿ ನಾವು ಬರ್ಕೊಂಡಿಲ್ಲ. ಈ ಓಟ್ ಹಾಕಿ ಅವ್ರಿಗೆ ಗೆಲ್ಸಿರೋದು ನಾವೇ ನಮ್ ಜನಗಳೇ, ನಾವೇ ಗೆಲ್ಸಿ ನಾವು ಅವ್ರ ಜೊತೆಗೊಂದು ಸ್ಪಂದಿಸೋದಕ್ಕೆ ಇದೇ ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ಇದೇ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ನಮ್ ಕಣ್ಣು ಎದುರುಗಡೆ ಹೋದ್ರು ನಮ್ ಕತ್ತೆತ್ತಿ ನೋಡ್ದಿರ ಅಂತ ನಾವು ಸರ್ಕಾರದ ನಮ್ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನ್ ಹೇಳಕ್ಕಾಗುತ್ತೆ ಹೇಳಿ. DCM ಅವರು ಏನಾದ್ರು ಬರ್ಬೋದು ನಾಳೆ ನಾಡ್ದು ಏನಾದ್ರು ಮಾಹಿತಿ ನೀಡಿದ್ರೆ? ಕಡೆಯಿಂದ ಕಾಲ್ ಬಂದಿತ್ತು ಬರ್ತಾ ಇದಾರೆ ಅಂತ, ಇವತ್ ಬರ್ತಾರೆ ಅಂತ ಹೇಳಿದ್ರು. ಇಲ್ಲಿ ತನಕ ಯಾರು ಬಂದಿಲ್ಲ. ಅದ್ರ ಬಗ್ಗೆ ನನಗೂ ಏನು ಗೊತ್ತಿಲ್ಲ. ಒಂದು ಹೆಲ್ಪ್ ಮಾಡಿದ್ರು, ಇದೇ ನಮ್ಮ ಮಿನಿಸ್ಟರ್ MLA ಆದಂತ ಅಶೋಕ್ ಮತ್ತೆ ಅವ್ರ ಹೆಸರೇನೋ ಗೊತ್ತಿಲ್ಲ, ಸುರೇಶ್, ಬೇಲೂರು ಸುರೇಶ್ ಅಂತೆ. ನನ್ನ ಮನೆ ರೀಚ್ ಆಗೋವರ್ಗುನು ಅವ್ರ ಋಣನ ನಾನು ತೀರ್ಸೋದಿಕ್ಕಾಗಲ್ಲ. ಅಷ್ಟು ಹೆಲ್ಪ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಮಗನ ನನ್ನ ಜೊತೆ ಕಳಿಸ್ಕೊಟ್ರು. ಅದಕ್ಕೆ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ ನಾನು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್. ಪರಿಹಾರದ ದಾನ ಬಡವರಿಗೆ ದಾನ ಮಾಡೋದಕ್ಕೆ ಹೊರಟಿದ್ದಾರೆ. ಲಕ್ಷ್ಮಣ್, ಭೂಮಿಕಾ ಅವರ ತಂದೆ ಲಕ್ಷ್ಮಣ್. ಸಂತಾಪ ಹೇಳುವುದಕ್ಕೂ ಯಾರೂ ಬಂದಿಲ್ಲ. ರಾಜ್ಯ ಸರ್ಕಾರದ ಪರಿಹಾರ ನಮಗೆ ಬೇಡ, ಅವಶ್ಯಕತೆ ಇರೋರಿಗೆ ಆ ಹಣವನ್ನು ನೀಡ್ತೇನೆ. ಮೃತ ಭೂಮಿಕಾ ತಂದೆ ಲಕ್ಷ್ಮಣ್ಣ ಹಿಂಗಂತ ಹೇಳಿದ್ದಾರೆ. ಪಾಪ ಅವರು ಅಗರ್ಭ ಶ್ರೀಮಂತರು, ಮಗನಿಗಾಗಿ 100 ಕೋಟಿ ಆಸ್ತಿ ಎಲ್ಲ ಮಾಡಿದ್ರು. ಆದ್ರೆ ಮಗನೇ ಈಗ ಕಣ್ಮುಂದೆ ಇಲ್ಲ. ಬಹಳ ನೊಂದಿದ್ರು ಅವರು. 25 ಲಕ್ಷ ಪರಿಹಾರ ಸರ್ಕಾರ ಏನು ಕೊಡ್ತು, ಸರ್ಕಾರದಿಂದ 10 ಲಕ್ಷ, ಆರ್ಸಿಬಿ ಫ್ರಾಂಚೈಸಿಯಿಂದ 10 ಲಕ್ಷ, ಇನ್ನು 5 ಲಕ್ಷ ಕೆಎಸ್ಸಿಎ ಇಂದ 5 ಲಕ್ಷ, ಒಟ್ಟು 25 ಲಕ್ಷ ಪರಿಹಾರ. ಇದು ನನಗೆ ಬೇಡ, ಯಾರೂ ಕೂಡ ಒಂದು ಸಮಾಧಾನ ಮಾಡೋದಕ್ಕೂ ಕೂಡ ನಮ್ಮ ಮನೆಗೆ ಬಂದಿಲ್ಲ. ಈ 25 ಲಕ್ಷ ನನಗೆ ಬೇಡವೇ ಬೇಡ, ಬಡವರಿಗೆ ಕೊಡ್ತೀನಿ ನಾನು ಅಂತೇಳಿ ಹೇಳಿದ್ದಾರೆ ಭೂಮಿಕಾ ತಂದೆ.
ಏನ್ ಹೇಳ್ತೀರಿ ಈ ಒಂದು ಕಠಿಣ ವಿಚಾರಕ್ಕೆ ಮತ್ತು ಸರ್ಕಾರದವ್ರು ಏನೋ ನಿಮ್ಮ ಸಂಪರ್ಕ ಮಾಡಿದ್ದಾರೆ ಈ ಪರಿಹಾರ ವಿಚಾರವಾಗಿ ಅಂತ? ಸರ್ಕಾರದವ್ರು ಅಂದ್ರೆ ರೆವಿನ್ಯೂ ಅವ್ರೇನೋ ಡಿಪಾರ್ಟ್ಮೆಂಟ್ ಅವ್ರೇನೋ ಕಾಲ್ ಮಾಡಿದ್ರು, ಬರ್ತಾ ಇದೀವಿ ಮನೇಲಿ ಇದೀರಾ ಅಂತ ಕೇಳಿದ್ರು, ಮಾತಾಡಿದೀನಿ. ಮನೇಲಿ ಇದೀನಿ ಅಂತ ಹೇಳಿದ್ರು. ಅವಾಗ ಇವತ್ತೇನೋ DCM ಬರ್ತಾರೆ, ಮನೇಲಿ ಇರ್ತೀರಾ ಅಂತ ನಿನ್ನೆ ಯಾರೋ ಕಾಲ್ ಮಾಡಿದ್ರು. ಸರಿ ನಾಳೆ ಬೆಂಗಳೂರು ಬರ್ತೀನಿ, ಬೆಂಗಳೂರು ಬಂದಾದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಆಮೇಲಿಂದ ಯಾರು ಏನ್ ಬಂದಿಲ್ಲ, ಏನು ನನ್ನನ್ನು ಯಾರು ಮೀಟ್ ಮಾಡಿಲ್ಲ. ಸರ್, ಈ ಒಂದು ಕಠಿಣ ವಿಚಾರಕ್ಕೆ ಏನ್ ಹೇಳ್ತಾರೆ ಸರ್? ಅಂತ ಸರ್ಕಾರ ನಿರ್ಲಕ್ಷ್ಯ ಕೆಲವೊಬ್ರು ಅಂತಾರೆ, KCದವರು ಅಂತಾರೆ, ಪೊಲೀಸ್ ಇಲಾಖೆ ಅಂತಾರೆ. ನಿಮಗೆ ಗೊತ್ತಿದ್ದಂಗೆ ಮಾಧ್ಯಮದವರೇ ಎಲ್ಲ ಇಷ್ಟೊಂದು ಹೇಳ್ತಿದ್ದೀರಾ. ಸರ್ಕಾರ ನಡೆಸಂತರ ಬಾಯಲು ಬರ್ತಾ ಇದೆ, ನಮ್ದೇ ವೈಫಲ್ಯತೆ ಅಂತ ಬರ್ತಾ ಇದೆ. ಅವರೇ ಒಪ್ಕೊಂತಿರುವಾಗ ನಾವಿನ್ನ ಸರ್ಕಾರದಲ್ದಲ್ಲ ಇನ್ ಬೇರೆದು ಅಂತ ನಾವು ಹೇಳಿದ್ರು ಆಗಲ್ವಲ್ಲ. ಅವ್ರು ಮಾಡಿದ್ದಕ್ಕೆ ಇದಕ್ಕೆ ನಮ್ಮಂತ 11 ಮಕ್ಳು ಬಲಿ ಆದ್ರಲ್ಲ ಅಂತ ನಮಗೂ ತಡ್ಕೊಳಕ್ ಆಗ್ತಾ ಇಲ್ಲಲ್ವಾ. ಸರ್, ಅಕಸ್ಮಾತ್ ಈಗ ಪರಿಹಾರ ಬಂದ್ರೆ ಏನಾದ್ರೂ ದಾನ ಮಾಡಲು ಮತ್ತೆ ಅದನ್ನ ಹೇಳ್ತೀನಿ. ನನಗೆ ಅದನ್ನ ನಾನು ಮಾಡ್ತಿರೋದೇ ನನಗೆ ಇದೆ. ಅದ್ ಬಂದಾದ್ಮೇಲೆ ಏನ್ ಮಾಡ್ಬೇಕು ಏನು ನಾವಂತೂ ಇಟ್ಕೊಳಲ್ಲ. ಅದು ಅದಕ್ಕೆ ನನ್ನಿಂದಾಗಿ ನನ್ನಂತ ಮಕ್ಳಿಗೋ ಇಲ್ಲ ಬೇರೆಯವ್ರಿಗೆ ಯಾರಿಗೋ ಏನಾರು ನಾನು ಅದ್ರ ಜೊತೆಗೆ ಹಾಕಿ ಏನೋ ಒಂದ್ ಮಾಡಕ್ಕೆ ಮಾಡ್ತೀನಿ ಬಿಟ್ರೆ ನನ್ಗೆ ಇವ್ರು ಕೊಡೋ ದುಡ್ಡು ಬರುತ್ತೆ ಅಂತ ಹೇಳ್ತಿದ್ದಾರೆ. ನೀವ್ ಹೇಳ್ತಿದ್ದೀರಾ, ಅದ್ ನನಗ್ ಗೊತ್ತಿಲ್ಲ. ಆ ಸರ್ಕಾರದವರು ಯಾರು ಏನು ಹೇಳಿಲ್ಲ, ನಿಮ್ ಬಾಯಿಂದ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಯಾರು ಬಂದು ಡಿಸ್ಕಷನ್ ಮಾಡಿಲ್ಲ ಹಾಗಾದ್ರೆ? ನನ್ ಜೊತೆಗೆ ಯಾರು ಮಾಡಿಲ್ಲ, ನನ್ ಜೊತೆಗೆ ಯಾರು ಬಂದಿಲ್ಲ, ಸರ್ಕಾರದವರು ಬಂದಿಲ್ಲ. ಆ ಕಡೆಯಿಂದ ಹಿಂಗ್ ಆಯ್ತು ಅಂತ ಸರ್ಕಾರದ ಕಡೆಯಿಂದ ಒಂದ್ ಸಂತಾಪ ಅಟ್ಲೀಸ್ಟ್ ಸಾಂತ್ವನ ಹೇಳಕ್ಕೂ ಯಾರು ಬಂದಿಲ್ಲ. ನೀವೇ ನೋಡ್ತಾ ಇದ್ದೀರಾ. ನೀವು ಮಾಧ್ಯಮದವರು ನಾನ್ ಬೇಡ, ನಾವ್ ಎಷ್ಟು ಅವಾಯ್ಡ್ ಮಾಡಿದ್ರು ನೀವು ಬಂದ್ಬಿಟ್ಟು ನಮ್ಮನ್ನ ಇದ್ ಮಾಡ್ತಾ ಇದ್ದೀರಾ ಬಿಟ್ರೆ ಸರ್ಕಾರದ ಕಡೆಯಿಂದ ಸಾಂತ್ವನ ಹೇಳಿದ್ದಾಗ್ಲಿ ಮತ್ತೊಂದಾಗ್ಲಿ ಯಾವ್ದು ಬಂದಿಲ್ಲ. ನನ್ನಂತರ 11 ಜನ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇರುವಾಗ, ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇರುವಾಗ ನಮ್ಮ ಮಾತಿಗೆ ಬೆಲೆನೇ ಇಲ್ದಾರಂಗೆ ನಮ್ಮನ್ನ ಕತ್ತೆತ್ತಿ ನೋಡ್ದಿರಂಗೆ ಅಂತ ಮಿನಿಸ್ಟರ್ಗಳು ನಮ್ ಜೊತೆಗಿದ್ದಾರೆ ಅಂದ್ಮೇಲಿಂದ ಇನ್ ಸರ್ಕಾರದವ್ರು ಇನ್ನೇನ್ ನಮ್ಮಂತರನ್ನ ಎಲ್ಲಿ ನೋಡ್ತಾರೆ. ನಾವು ಇಲ್ಲಿ ಪಕ್ಷ ಅಂತ ನಾವು ಯಾವ್ದೇ ರಾಜಕೀಯ ಪಕ್ಷ ಅಂತೇಳಿ ನಾವು ಬರ್ಕೊಂಡಿಲ್ಲ. ಈ ಓಟ್ ಹಾಕಿ ಅವ್ರಿಗೆ ಗೆಲ್ಸಿರೋದು ನಾವೇ ನಮ್ ಜನಗಳೇ, ನಾವೇ ಗೆಲ್ಸಿ ನಾವು ಅವ್ರ ಜೊತೆಗೊಂದು ಸ್ಪಂದಿಸೋದಕ್ಕೆ ಇದೇ ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ಇದೇ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ನಮ್ ಕಣ್ಣು ಎದುರುಗಡೆ ಹೋದ್ರು ನಮ್ ಕತ್ತೆತ್ತಿ ನೋಡ್ದಿರಾ ಅಂತ ನಾವು ಸರ್ಕಾರದ ನಮ್ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನ್ ಹೇಳಕ್ಕಾಗುತ್ತೆ ಹೇಳಿ. DCM ಅವರು ಏನಾದ್ರು ಬರ್ಬೋದು ನಾಳೆ ನಾಡ್ದು ಏನಾದ್ರು ಮಾಹಿತಿ ನೀಡಿದ್ರೆ? ಕಡೆಯಿಂದ ಕಾಲ್ ಬಂದಿತ್ತು ಬರ್ತಾ ಇದಾರೆ ಅಂತ, ಇವತ್ ಬರ್ತಾರೆ ಅಂತ ಹೇಳಿದ್ರು. ಇಲ್ಲಿ ತನಕ ಯಾರು ಬಂದಿಲ್ಲ. ಅದ್ರ ಬಗ್ಗೆ ನನಗೂ ಏನು ಗೊತ್ತಿಲ್ಲ. ಒಂದು ಹೆಲ್ಪ್ ಮಾಡಿದ್ರು, ಇದೇ ನಮ್ಮ ಮಿನಿಸ್ಟರ್ MLA ಆದಂತ ಅಶೋಕ್ ಮತ್ತೆ ಅವ್ರ ಹೆಸರೇನೋ ಗೊತ್ತಿಲ್ಲ, ಬೇಲೂರು ಸುರೇಶ್ ಅಂತೆ. ನನ್ನ ಮನೆ ರೀಚ್ ಆಗೋವರ್ಗುನು ಅವ್ರ ಋಣನ ನಾ ತೀರ್ಸೋದಿಕ್ಕಾಗಲ್ಲ. ಅಷ್ಟು ಹೆಲ್ಪ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಮಗನ ನನ್ನ ಜೊತೆ ಕಳಿಸ್ಕೊಟ್ರು. ಅದಕ್ಕೆ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ ನಾನು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್. ಪರಿಹಾರದ ದಾನ ಬಡವರಿಗೆ ದಾನ ಮಾಡೋದಕ್ಕೆ ಹೊರಟಿದ್ದಾರೆ ಲಕ್ಷ್ಮಣ್, ಭೂಮಿಕವರ ತಂದೆ ಲಕ್ಷ್ಮಣ್. ಸಂತಾಪ ಹೇಳುವುದಕ್ಕೂ ಯಾರೂ ಬಂದಿಲ್ಲ. ರಾಜ್ಯ ಸರ್ಕಾರದ ಪರಿಹಾರ ನಮಗೆ ಬೇಡ, ಅವಶ್ಯಕತೆ ಇರೋರಿಗೆ ಆ ಹಣವನ್ನ ನೀಡ್ತೇನೆ. ಮೃತ ಭೂಮಿಕ ತಂದೆ ಲಕ್ಷ್ಮಣ್ಣ ಹಿಂಗಂತ ಹೇಳಿದ್ದಾರೆ. ಪಾಪ ಅವರು ಅಗರ್ಭ ಶ್ರೀಮಂತರು, ಮಗನಿಗಾಗಿ 100 ಕೋಟಿ ಆಸ್ತಿ ಎಲ್ಲ ಮಾಡಿದ್ರು. ಆದ್ರೆ ಮಗನೇ ಈಗ ಕಣ್ಮುಂದೆ ಇಲ್ಲ. ಬಹಳ ನೊಂದಿದ್ರು ಅವರು. 25 ಲಕ್ಷ ಪರಿಹಾರ ಸರ್ಕಾರ ಏನು ಕೊಡ್ತು. ಸರ್ಕಾರದಿಂದ 10 ಲಕ್ಷ, RCB ಫ್ರಾಂಚೈಸಿಯಿಂದ 10 ಲಕ್ಷ, ಇನ್ನು 5 ಲಕ್ಷ KSCA ಇಂದ 5 ಲಕ್ಷ, ಒಟ್ಟು 25 ಲಕ್ಷ ಪರಿಹಾರ. ಇದು ನನಗೆ ಬೇಡ, ಯಾರೂ ಕೂಡ ಒಂದು ಸಮಾಧಾನ ಮಾಡೋದಕ್ಕೂ ಕೂಡ ನಮ್ಮ ಮನೆಗೆ ಬಂದಿಲ್ಲ. ಈ 25 ಲಕ್ಷ ನನಗೆ ಬೇಡವೇ ಬೇಡ, ಬಡವರಿಗೆ ಕೊಡ್ತೀನಿ ನಾನು ಅಂತೇಳಿ ಹೇಳಿದ್ದಾರೆ ಭೂಮಿಕ ತಂದೆ. ಈ ಒಂದು ಕಠಿಣ ವಿಚಾರಕ್ಕೆ ಮತ್ತು ಸರ್ಕಾರದವ್ರು ಏನೋ ನಿಮ್ಮ ಸಂಪರ್ಕ ಮಾಡಿದ್ದಾರೆ ಈ ಪರಿಹಾರ ವಿಚಾರವಾಗಿ ಅಂತ? ಸರ್ಕಾರದವ್ರು ಅಂದ್ರೆ ರೆವಿನ್ಯೂ ಅವ್ರೇನೋ ಡಿಪಾರ್ಟ್ಮೆಂಟ್ ಅವ್ರೇನೋ ಕಾಲ್ ಮಾಡಿದ್ರು, ಬರ್ತಾ ಇದೀವಿ ಮನೇಲಿ ಇದೀರಾ ಅಂತ ಕೇಳಿದ್ರು, ಮಾತಾಡಿದೀನಿ. ಮನೇಲಿ ಇದೀನಿ ಅಂತ ಹೇಳಿದ್ರು. ಅವಾಗ ಇವತ್ತೇನೋ DCM ಬರ್ತಾರೆ, ಮನೇಲಿ ಇರ್ತೀರಾ ಅಂತ ನಿನ್ನೆ ಯಾರೋ ಕಾಲ್ ಮಾಡಿದ್ರು. ಸರಿ ನಾಳೆ ಬೆಂಗಳೂರು ಬರ್ತೀನಿ, ಬೆಂಗಳೂರು ಬಂದಾದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಆಮೇಲಿಂದ ಯಾರು ಏನ್ ಬಂದಿಲ್ಲ, ಏನು ನನ್ನನ್ನು ಯಾರು ಮೀಟ್ ಮಾಡಿಲ್ಲ. ಈ ಒಂದು ಕಠಿಣ ವಿಚಾರಕ್ಕೆ ಏನ್ ಹೇಳ್ತಾರೆ ಸರ್? ಅಂತ ಸರ್ಕಾರ ನಿರ್ಲಕ್ಷ್ಯ ಕೆಲವೊಬ್ರು ಅಂತಾರೆ, KCದವರು ಅಂತಾರೆ, ಪೊಲೀಸ್ ಇಲಾಖೆ ಅಂತಾರೆ. ನಿಮಗೆ ಗೊತ್ತಿದ್ದಂಗೆ ಮಾಧ್ಯಮದವರೇ ಎಲ್ಲ ಇಷ್ಟೊಂದು ಹೇಳ್ತಿದ್ದೀರಾ. ಸರ್ಕಾರ ನಡೆಸಂತರ ಬಾಯಲು ಬರ್ತಾ ಇದೆ, ನಮ್ದೇ ವೈಫಲ್ಯತೆ ಅಂತ ಬರ್ತಾ ಇದೆ. ಅವರೇ ಒಪ್ಕೊಂತಿರುವಾಗ ನಾವಿನ್ನ ಸರ್ಕಾರದಲ್ದಲ್ಲ ಇನ್ ಬೇರೆದು ಅಂತ ನಾವು ಹೇಳಿದ್ರು ಆಗಲ್ವಲ್ಲ. ಅವ್ರು ಮಾಡಿದ್ದಕ್ಕೆ ಇದಕ್ಕೆ ನಮ್ಮಂತ 11 ಮಕ್ಳು ಬಲಿ ಆದ್ರಲ್ಲ ಅಂತ ನಮಗೂ ತಡ್ಕೊಳಕ್ ಆಗ್ತಾ ಇಲ್ಲಲ್ವಾ. ಸರ್, ಅಕಸ್ಮಾತ್ ಈಗ ಪರಿಹಾರ ಬಂದ್ರೆ ಏನಾದ್ರೂ ದಾನ ಮಾಡಲು ಮತ್ತೆ ಅದನ್ನ ಹೇಳ್ತೀನಿ. ನನಗೆ ಅದನ್ನ
ನಾನು ಮಾಡ್ತಿರೋದೇ ನನಗೆ ಇದೆ. ಅದು ಬಂದಾದ್ಮೇಲೆ ಏನ್ ಮಾಡ್ಬೇಕು ಏನು ನಾವಂತೂ ಇಟ್ಕೊಳಲ್ಲ. ಅದು ಅದಕ್ಕೆ ನನ್ನಿಂದಾಗಿ ನನ್ನಂತ ಮಕ್ಳಿಗೋ ಇಲ್ಲ ಬೇರೆಯವ್ರಿಗೆ ಯಾರಿಗೋ ಏನಾರು ನಾನು ಅದ್ರ ಜೊತೆಗೆ ಹಾಕಿ ಏನೋ ಒಂದ್ ಮಾಡಕ್ಕೆ ಮಾಡ್ತೀನಿ ಬಿಟ್ರೆ ನನ್ಗೆ ಇವ್ರು ಕೊಡೋ ದುಡ್ಡು ಬರುತ್ತೆ ಅಂತ ಹೇಳ್ತಿದ್ದಾರೆ. ನೀವ್ ಹೇಳ್ತಿದ್ದೀರಾ, ಅದ್ ನನಗ್ ಗೊತ್ತಿಲ್ಲ. ಆ ಸರ್ಕಾರದವರು ಯಾರು ಏನು ಹೇಳಿಲ್ಲ, ನಿಮ್ ಬಾಯಿಂದ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಯಾರು ಒಂದು ಡಿಸ್ಕಷನ್ ಮಾಡಿಲ್ಲ ಹಾಗಾದ್ರೆ? ನನ್ ಜೊತೆಗೆ ಯಾರು ಮಾಡಿಲ್ಲ, ನನ್ ಜೊತೆಗೆ ಯಾರು ಬಂದಿಲ್ಲ, ಸರ್ಕಾರದವರು ಬಂದಿಲ್ಲ. ಆ ಕಡೆಯಿಂದ ಹಿಂಗ್ ಆಯ್ತು ಅಂತ ಸರ್ಕಾರದ ಕಡೆಯಿಂದ ಒಂದ್ ಸಂತಾಪ ಅಟ್ಲೀಸ್ಟ್ ಸಾಂತ್ವನ ಹೇಳಕ್ಕೂ ಯಾರು ಬಂದಿಲ್ಲ. ನೀವೇ ನೋಡ್ತಾ ಇದ್ದೀರಾ, ನೀವು ಮಾಧ್ಯಮದವರು ನಾನ್ ಬೇಡ ನಾವ್ ಎಷ್ಟು ಅವಾಯ್ಡ್ ಮಾಡಿದ್ರು ನೀವಾಗೆ ನೀವು ಬಂದ್ಬಿಟ್ಟು ನಮ್ಮನ್ನ ಇದ್ ಮಾಡ್ತಾ ಇದ್ದೀರಾ ಬಿಟ್ರೆ ಸರ್ಕಾರದ ಕಡೆಯಿಂದ ಸಾಂತ್ವನ ಹೇಳಿದ್ದಾಗ್ಲಿ ಮತ್ತೊಂದಾಗ್ಲಿ ಯಾವ್ದು ಬಂದಿಲ್ಲ. ನನ್ನಂತ 11 ಜನ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇರುವಾಗ, ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇರುವಾಗ ನಮ್ಮ ಮಾತಿಗೆ ಬೆಲೆನೇ ಇಲ್ದಾರಂಗೆ ನಮ್ಮನ್ನ ಕತ್ತೆತ್ತಿ ನೋಡ್ದಿರಂಗೆ ಅಂತ ಮಿನಿಸ್ಟರ್ಗಳು ನಮ್ ಜೊತೆಗಿದ್ದಾರೆ ಅಂದ್ಮೇಲಿಂದ ಇನ್ ಸರ್ಕಾರದವ್ರು ಇನ್ನೇನ್ ನಮ್ಮಂತರನ್ನ ಎಲ್ಲಿ ನೋಡ್ತಾರೆ. ನಾವು ಇಲ್ಲಿ ಪಕ್ಷ ಅಂತ ನಾವು ಯಾವ್ದೇ ರಾಜಕೀಯ ಪಕ್ಷ ಅಂತೇಳಿ ನಾವು ಬರ್ಕೊಂಡಿಲ್ಲ. ಈ ಓಟ್ ಹಾಕಿ ಅವ್ರಿಗೆ ಗೆಲ್ಸಿರೋದು ನಾವೇ ನಮ್ ಜನಗಳೇ, ನಾವೇ ಗೆಲ್ಸಿ ನಾವು ಅವ್ರ ಜೊತೆಗೊಂದು ಸ್ಪಂದಿಸೋದಕ್ಕೆ ಇದೇ ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ಇದೇ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ನಮ್ ಕಣ್ಣು ಎದುರುಗಡೆ ಹೋದ್ರು ನಮ್ ಕತ್ತೆತ್ತಿ ನೋಡ್ದಿರಾ ಅಂತ ನಾವು ಸರ್ಕಾರದ ನಮ್ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನ್ ಹೇಳಕ್ಕಾಗುತ್ತೆ ಹೇಳಿ? ಡಿಸಿಎಂ ಅವರು ಏನಾದ್ರು ಬರ್ಬೋದು ನಾಳೆ ನಾಡ್ದು ಏನಾದ್ರು ಮಾಹಿತಿ ನೀಡಿದ್ರೆ? ಕಡೆಯಿಂದ ಕಾಲ್ ಬಂದಿತ್ತು ಬರ್ತಾ ಇದಾರೆ ಅಂತ, ಇವತ್ ಬರ್ತಾರೆ ಅಂತ ಹೇಳಿದ್ರು. ಇಲ್ಲಿ ತನಕ ಯಾರು ಬಂದಿಲ್ಲ. ಅದ್ರ ಬಗ್ಗೆ ನನಗೂ ಏನು ಗೊತ್ತಿಲ್ಲ. ಒಂದು ಹೆಲ್ಪ್ ಮಾಡಿದ್ರು, ಇದೇ ನಮ್ಮ ಮಿನಿಸ್ಟರ್ MLA ಆದಂತ ಅಶೋಕ್ ಮತ್ತೆ ಅವ್ರ ಹೆಸರೇನೋ ಗೊತ್ತಿಲ್ಲ, ಸುರೇಶ್, ಬೇಲೂರು ಸುರೇಶ್ ಅಂತೆ. ನನ್ನ ಮನೆ ರೀಚ್ ಆಗೋವರ್ಗುನು ಅವ್ರ ಋಣನ ನಾ ತೀರ್ಸೋದಿಕ್ಕಾಗಲ್ಲ. ಅಷ್ಟು ಹೆಲ್ಪ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಮಗನ ನನ್ನ ಜೊತೆ ಕಳಿಸ್ಕೊಟ್ರು. ಅದಕ್ಕೆ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ ನಾನು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್.